ಶಿವಣ್ಣವರು 2 ವರ್ಷದಿಂದ ಬೆನ್ನತ್ತಿ ಬಿಟ್ಟಿದ್ದಾರೆ. ಅತ್ತಿಬೆಲೆವರೆಗೂ ಮೆಟ್ರೋ ತಗೋಬೇಕು ಅಂತ. ಈಗ ಮೊನ್ನೆ ಯೆಲ್ಲೋ ಲೈನ್ ನ ಪ್ರೈಮ್ ಮಿನಿಸ್ಟರ್ ಬಂದು ಎಲ್ಲ ಮಾಡಿದೀವಿ. ಇನ್ನ ಒಂದು 10-12 ಕಿಲೋಮೀಟರ್ ತೆಗೆದುಕೊಂಡು ಹೋಗಬೇಕಾಗಿದೆ. ಅವಶ್ಯಕತೆ ಇದೆ, ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ. ಜೊತೆಗೆ ಮೊನ್ನೆ ರೀಸೆಂಟ್ ಆಗಿ ಅವ್ರ ಕ್ಷೇತ್ರದಲ್ಲಿ ಸೂರ್ಯ ಸಿಟಿಲಿ ಒಂದು ಸ್ಟೇಡಿಯಂ ಆಗಬೇಕು ಅಂತೇಳಿ ಒಂದು 60,000 ಕೆಪಾಸಿಟಿ ಸ್ಟೇಡಿಯಂ ಆಗಬೇಕು ಅಂತೇಳಿ ಹೌಸಿಂಗ್ ಬೋರ್ಡ್ ಅವರು 90,000ನಾ ಆಯಿತು, ನಾನು 60,000 ಅಂದ್ಕೊಂಡಿದ್ದೆ, ಮಾಡಿದ್ದಾರೆ. ಒಂದು ದೊಡ್ಡ ನನಗೆ ಚೀಫ್ ಮಿನಿಸ್ಟ್ರಿಗೆಲ್ಲ ಪ್ರಪೋಸಲ್ ತೋರಿಸೋದು. ಚೀಫ್ ಮಿನಿಸ್ಟ್ರು ನಾವಿಬ್ಬರು ಕೂತ್ಕೊಂಡು ಮಾತಾಡಿ ಮಾಡೋಣ ಅಂತೇಳಿ ವಿ ಹ್ಯಾವ್ ಟೇಕನ್ ಎ ಡಿಸಿಷನ್. ಅಲ್ಲಿಗೆ ಮೆಟ್ರೋ ಅಷ್ಟೇ ಇದ್ದಿದ್ದು ಬರಬೇಕಾದ್ರೆ ಅಲ್ಲಿಗೂ ಮೆಟ್ರೋ ಹೋಗ್ಬೇಕಾದ ಅವಶ್ಯಕತೆ ಇದೆ. ಅದಕ್ಕೆ ನಾನು ಇವತ್ತು ಆಫೀಸರ್ಸ್ ಹತ್ರ ಮಾತಾಡಿದ್ದೀನಿ. ಅದನ್ನು ಜಿಗ್ನಿ ರೂಟಲ್ಲಿ ಬನ್ನೇರುಘಟ್ಟ ರೂಟಲ್ಲಿ ತೊಗೊಂಡೋದ್ರೆ ಒಂದು ರೌಂಡು ಆದಂಗೆ ಆಗ್ತದೆ ಅಂತ ಕೂಡ ಇದೆ. ಒಂದು ಪ್ರಪೋಸಲ್ DPR ತಯಾರು ಮಾಡ್ತೀವಿ. ಈಗೇನು ಇದನ್ನು ಹೇಳಿದ್ದಾರೆ ಇವರು, ಒಂದು RV ಅಸೋಸಿಯೇಟ್ಸ್ ಹೈದ್ರಾಬಾದ್ ಇವ್ರಿಗೆ ಅಲ್ಲೇ ನಾವು ಮೆಟ್ರೋ ರೈಲನ್ನು ಅಲ್ಲಿಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಈಗಾಗಲೇ ನಾವು ಒಂದು DPR ರೆಡಿ ಮಾಡಿ ಅಂತೇಳಿ ಕೊಟ್ಟಿದ್ದೀವಿ. ಆದಷ್ಟು ಜಲ್ದಿ ನಾವು ಅದನ್ನು ಟ್ರಾಫಿಕ್ನ ಕಂಟ್ರೋಲ್ ಮಾಡೋಕ್ಕೆ. ಈಗ ಮೊನ್ನೆ ಯೆಲ್ಲೋ ಲೈನಲ್ಲಿ 90,000 ಜನ ಟ್ರಾವೆಲ್ ಮಾಡ್ತಾಯಿದ್ದಾರೆ. ನಾನು ಇವತ್ತು ವರದಿ ತರಿಸ್ಕೊಂಡೆ, 90,000 ಜನ ಬರೀ ಆ ಮೆಟ್ರೋ ಲೈನಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಎವ್ರಿ ಡೇ ಅಪ್ ಆ್ಯಂಡ್ ಡೌನ್ ತಯಾರು ಮಾಡ್ತಾ ಇದ್ದಾರೆ. ಇಟ್ ಈಸ್ ಎ ಪೊಟೆನ್ಷಿಯಲ್ ಪ್ಲೇಸ್. ಖಂಡಿತ ಇದ್ರ ಬಗ್ಗೆ ನಾವು ಸೂಕ್ತ ಕ್ರಮ ಕೈಗೊಳ್ತೀವಿ.